ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇದು ಸಂಡೇ ವ್ಲಾಗ್. ಸ್ನೇಹಿತರೆ, ನಾನಿವತ್ತು ಸ್ವಲ್ಪ ಬೆಣ್ಣೆ ಎಲ್ಲ ತಕ್ಕೋಬೇಕಾಗಿತ್ತು. ಕೆನೆ ಎಲ್ಲ ಕಟ್ಟಿತು ನೋಡಿ. ಬೆಣ್ಣೆ ತೆಗೆದೆ. ಒಂದು 8-10 ಡೇಸ್ದು ಕೆನೆ ಕೂಡಿಟ್ಟಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಸಾಕು ನನಗೆ ಒಂದು 10-15 ಡೇಸ್ವರೆಗೂ ತುಪ್ಪ ಆಗುತ್ತೆ. ಸೊ ಮನೇಲಿ ಆರಾಮಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ನೋಡಿ, ತುಪ್ಪ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಕಾಳು ಕಾಳಾಗಿ ಘಮ ಘಮ ಅಂತ. ಇಷ್ಟು ನೀಟಾಗಿ ಮನೆಯದೇ ತುಪ್ಪ, ಎಲ್ಲೂ ಹೊರಗಡೆ ಬೇಕಾಗೋದೇ ಇಲ್ಲ. ಸೊ ಹೀಗೆ ನಾನು ಮನೆಯಲ್ಲೇ ಕಾಯಿಸ್ಕೊಂಡು ಬಿಡ್ತೀನಿ ಬೆಣ್ಣೆನ. ಇದ್ರ ಜೊತೆ ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಮಿರ್ಚಿ ಮಾಡಿಕೊಂಡೆ. ಸೊ ಮಿರ್ಚಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ತುಂಬ ಫೇಮಸ್. ನಾನು ಇದಕ್ಕೆ ಸಿಂಪಲ್ ಮಸಾಲಾನ ತುಂಬಿದ್ದೀನಿ ನೋಡಿ. ಸ್ವಲ್ಪ ಕಡಲೆ ಹಿಟ್ಟು, ಅಜ್ವಾನ ಮತ್ತು ಉಪ್ಪು, ಒಂದು ಚಿಟಿಕೆ ಸೋಡಾ ನೀಟಾಗಿ ಕಲಿಸ್ಕೋಬೇಕು. ಯಾಕೆಂದರೆ ಉಪ್ಪನ್ನು ನಾನಿಲ್ಲಿ ಮಸಾಲೆಯಲ್ಲಿ ತುಂಬೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಮತ್ತು ಎರಡೂ ಉಪ್ಪು ಹಾಕ್ಬಿಟ್ರೆ ಏನಾಗುತ್ತೆ, ತಿನ್ನೋಕ್ಕಾಗೋದಿಲ್ಲ ಮಿರ್ಚಿನ. ಸೊ ಹಾಗಾಗಿ ಒಂದು ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ಹಿಟ್ಟಿಟ್ಟಾಗ್ಬಿಡುತ್ತೆ ಮಿರ್ಚಿ. ತುಂಬ ನೀರಾಗಿದ್ದರೆ ಬರೀ ಮೆಣಸಿಕಾಯಿ ಕಾಣುತ್ತೆ. ಸೊ ಹಾಗಾಗಿ ಒಂದು ಹದವಾಗಿರಬೇಕು. ರುಚಿಯಾಗಿ ಬರಬೇಕು ಅಂದರೆ ಇಷ್ಟು ಸೋಡಾ ಅಷ್ಟೇ ಒಂದು ಚಿಟಿಕೆ ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಅಜ್ವಾನ ಅದ್ರ ಬದಲು ಜೀರಿಗೆ ಕೂಡ ಹಾಕ್ಕೋಬೋದು. ಸೊ ಇಷ್ಟನ್ನು ಹಾಕಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮಿರ್ಚಿ ಮೆಣಸಿಕಾಯಿ ಇರುತ್ತಲ್ಲ, ಸೊ ಅದು ತುಂಬ ದೊಡ್ಡದಾಗಿದ್ದರೆ 2 ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದಾಗಿದ್ದರೆ 1 ಸಾಕು. ಮಧ್ಯ ಸೀಳಿ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಮಧ್ಯ ಅದನ್ನ ಹೆಚ್ಕೊಂಡು, ಕೆಲವರು ಬೀಜ ಎಲ್ಲ ತೆಗಿತಾರೆ, ಏನು ಅವಶ್ಯಕತೆ ಇಲ್ಲ, ಅಷ್ಟೊಂದು ಖಾರ ಏನು ಇರೋದಿಲ್ಲ ಮೆಣಸಿಕಾಯಿ. ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ಹಿಟ್ಟು ತುಂಬಿ ಕೂಡ ಮಾಡ್ತಾರೆ. ಅದನ್ನು ಕೂಡ ನಿಮ್ಗೊಂದು ಸಾರಿ ತೋರಿಸ್ತೀನಿ. ತುಂಬ ಅದು ಕೂಡ ರುಚಿಯಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಅದು ಪೇಸ್ಟ್ ಮಾಡಿ ಹಾಕ್ತೀವಿ, ಅದು ಒಂಥರ ಬೇರೆ. ನೋಡಿ, ನಾವು ಮಿರ್ಚಿ ತಿನ್ನೋದಷ್ಟೇ ಇಲ್ಲ, ಅದರಲ್ಲಿ ತುಂಬ ವೆರೈಟೀಸ್ ಮಾಡ್ಕೋಬೋದು. ನಾನು ಇದನ್ನು ನಿಮಗೆ ತುಂಬ ಸಿಂಪಲ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ. ಜೀರಿಗೆ, ಉಪ್ಪು, ಬೇಕಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ತುಂಬಿಕೊಂಡ್ರೆ ಸಾಕು, ತುಂಬ ಬೇಡ, ಮತ್ತು ಅದೇ ಬಾಯಿಗೆ ಸಿಗುತ್ತೆ. ಸೊ ಹಾಗಾಗಿ ಒಂದು ರೀತಿ ಟೇಸ್ಟ್, ಡಿಫ್ರೆಂಟ್ ಟೇಸ್ಟ್ ಕೊಡಬೇಕಂದ್ರೆ ಸ್ವಲ್ಪ ನಾವು ಅದಕ್ಕೆ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಿರ್ಚಿ ಕರಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾವು ಒಳಗಡೆ ತುಂಬಿಕೊಂಡು ಅದನ್ನು ಪೇಸ್ಟ್ ಹಚ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಈ ಕಡೆ ಎಣ್ಣೆ ಕಾದ ತಕ್ಷಣ ಮಿರ್ಚಿನ ಕರಿಯೋದಕ್ಕೂ ಒಂದು ಮೆಥಡ್ ಇದೆ. ಪೂರ್ತಿ ನಾವು ಹಿಟ್ಟಲ್ಲೇ ಅದ್ದಿ ಹಾಕ್ಬಿಟ್ರೆ ಫುಲ್ ಮಿರ್ಚಿ ಹಿಟ್ಟಿಟ್ಟಾಗುತ್ತೆ. ಸೊ ಹಾಗೆ ಹಾಕೋಕ್ಕಿಂತ ಹೀಗೆ ಅದ್ದಿ ಒಂದು ಕಡೆ ಮೆಣಸಿಕಾಯಿ ಕಾಣಬೇಕು, ಒಂದು ಕಡೆ ಹಿಟ್ಟು ತುಂಬಿರಬೇಕು. ನೋಡಿ, ಈ ರೀತಿ ನಾವು ಕರಿಬೇಕು. ಕರಿಯೋದು ತುಂಬ ಒಂದು ಮೆಥಡ್ ಅದು. ಸುಮ್ಮನೆ ಹಾಗೆ ಹಿಟ್ಟಲ್ಲಿ ಅದ್ದಿ ಹಾಕ್ಬಿಟ್ವಿ ಅಂದರೆ ಪೂರ್ತಿ ಹಿಟ್ಟಿಟ್ಟು ಬಾಯೆಲ್ಲ ಹಿಟ್ಟಿಟ್ಟು ಅನಿಸುತ್ತೆ, ಟೇಸ್ಟ್ ಬರೋದಿಲ್ಲ. ಯಾವಾಗಲೂ ಒಂದು ಸೈಡು ಮೆಣಸಿಕಾಯಿ ಕಾಣಬೇಕು, ಒಂದು ಸೈಡ್ ಹಿಟ್ಟಿರಬೇಕು. ಅಂದ್ರೇ ಮಿರ್ಚಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಮಿರ್ಚಿ ಮತ್ತು ಟಿಫನ್ಗೆಲ್ಲ ಮಾಡಿಕೊಂಡು ನಾವು ತಿನ್ಬೋದು. ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಹಾಗೆಯೇ ಇದನ್ನು ಸಾಸ್ ಜೊತೆ ಇಲ್ಲ ಕೊಬ್ಬರಿ ಚಟ್ನಿ ಜೊತೆ ಸವಿಬೋದು. ಸ್ವಲ್ಪ ಕೆಂಪಿಗೆ ಕರ್ಕೋಬೇಕು. ತುಂಬ ಬಿಳಿ ಬಿಳಿ ಆದರೆ ಹಿಟ್ಟಿಟ್ಟು ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಎಣ್ಣೆಯಲ್ಲಿ ನೀಟಾಗಿ ಕರೆದು ನೀವು ಯಾವುದ್ರ ಜೊತೆನಾದರೂ ತಿನ್ನಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದ್ರ ಒಳಗಡೆ ಇನ್ನೂ ಅನೇಕ ರೀತಿ ಮಸಾಲೆಗಳನ್ನು ತುಂಬೋದು. ಸೊ ನಾನು ಮತ್ತೆ ವಿಡಿಯೋಗಳನ್ನು ಹಾಕ್ತಾ ಇದ್ದಾಗ ನೀವು ನೋಡ್ಕೋಬೋದು. ಓಕೆ ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.